ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪ್ತಿ ಕಿಚನ್ ಯೂಟ್ಯೂಬ್ ಚಾನಲ್. ಫೈನಲಿ ನಾನು ಇವತ್ತಿಂದ ನನ್ನ ಹೇರ್ ಕೇರ್ನ ಹೇಗೆ ಮಾಡ್ತೀನಿ, ಆಮೇಲೆ ನಾನು ಒಂದು ವರ್ಷದಲ್ಲಿ ಮತ್ತೆ ರೀಗ್ರೋತ್ ಮಾಡ್ಕೊಳ್ತೀನ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ನೀವು ಬರೀ ಇನ್ಫಾರ್ಮೇಷನ್ ಕೊಡ್ತೀರಾ ಅಥವಾ ನೀವು ಅದನ್ನು ಅಪ್ಲೈ ಮಾಡ್ತೀರಾ, ಹೇಗೆ ನಿಮ್ಮ ಹೇರ್ ಕೇರ್ ವೀಡಿಯೋಸ್ನ ಶೇರ್ ಮಾಡಿ ಅಂತಂದ್ಬಿಟ್ಟು ಸುಮಾರು ಜನ DM ಮಾಡ್ತಾಯಿದ್ರಿ. ಹಾಗಾಗಿ ನನ್ನ ಹೇರ್ ಕೇರ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿವತ್ತು ಬರೀ ಆಯಿಲ್ ಮಸಾಜ್ ಹೇರ್ ಕೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಯಾವುದೇ ರೀತಿ ಹೇರ್ ಪ್ಯಾಕ್ ಆಗ್ತಾ ಇಲ್ಲ. ಒಂದು ಕಪ್ಗೆ ನಾನು ಬಳಸೋದು ಆಲ್ಮೋಸ್ಟ್ ವಾಟಿಕಾ ಹೇರ್ ಆಯಿಲೇ. ಅದನ್ನು ನಾನು ನನ್ನ ಹೇರ್ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ಆಯಿಲ್ ಮಸಾಜ್ ಮಾಡ್ಕೊಳ್ತಿದ್ದೀನಿ. ಕೂದಲು ನೆಟ್ಟಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅಪ್ಲೈ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಚೆನ್ನಾಗಿ ಕೂದಲು ಆರೋಗ್ಯವಾಗಿ, ದಪ್ಪವಾಗಿ, ಉದ್ದವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ನನ್ನ ಹೇರು ತುಂಬಾ ಫ್ರಿಝಿ ಆಗಿತ್ತು. ತುಂಬ ದಿನ ಆಗಿತ್ತು ನಾನು ಹೇರ್ ಕೇರ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಒಂದು 15 ದಿನ ಆಗಿತ್ತು. ಅದಕ್ಕೆ ನಾನು ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಫಸ್ಟು ಮೊದಲಿಗೆ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆಯಿಲ್ ಮಸಾಜ್ ಹೇರ್ ಕೇರ್ ಸಾಕು. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ನಾನು ಹೇರ್ ಪ್ಯಾಕ್ಗಳನ್ನ ಯೂಸ್ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಸ್ಟಾರ್ಟಿಂಗ್ ನಾನು ಹೇರ್ ಆಯಿಲ್ನ ಮಸಾಜ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಕೂದಲು ನೆತ್ತಿಯಿಂದ ಹಿಡಿದು ಲೆಂತ್ ತನಕನೂ ಅಪ್ಲೈ ಮಾಡ್ತೀನಿ. ನಾನು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಆಯಿಲ್ನ ಅಪ್ಲೈ ಮಾಡ್ತೀನಿ. ನಾನು ಹೇರ್ ವಾಶ್ಗೂ 1-2 ಅವರ್ ಮುಂಚೆ ಅಥವಾ 1 ಅವರ್ ಮುಂಚೆ ನಾನು ಆಯಿಲ್ ಮಸಾಜ್ ಮಾಡ್ಕೊಳ್ತೀನಿ. ಓವರ್ ನೈಟ್ ಯಾವುದೇ ಕಾರಣಕ್ಕೂ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡೋಲ್ಲ. ಆಯಿಲ್ ಹಾಕಿದಾದ್ಮೇಲೆ ಒಂದು 5 ನಿಮಿಷ ಮಸಾಜ್ ಮಾಡ್ತೀನಿ. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಮಸಾಜ್ ಮಾಡಿದಾದ್ಮೇಲೆ ಈ ರೀತಿ ಒಂದು ಬನ್ ಹಾಕ್ತೀನಿ. ನಾನು ಸ್ವಲ್ಪ ಅಂತಂದರೆ ಈ ರೀತಿಯಾಗಿ ಬನ್ ಮಾಡಿಕೊಂಡು 1 ಅವರ್ ಬಿಟ್ಟು ನಾನು ಹೇರ್ ವಾಶ್ ಮಾಡ್ತೀನಿ. ಆಫ್ಟರ್ ಹೇರ್ ವಾಶ್ ನನ್ನ ಕೂದಲು ನೀವೇ ನೋಡ್ತಾ ಇರ್ಬೋದು, ನನಗೆ ಫೀಲ್ ಆಗ್ತಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಹೇರ್ ವಾಶ್ ಮಾಡಿದಾದಮೇಲೆ ಯಾವುದೇ ರೀತಿ ಕೂಮ್ ಮಾಡೋದಿಲ್ಲ. ನಾನು ವೆಟ್ ಹೇರಲ್ಲಿ ಫುಲ್ಲು ಡ್ರೈ ಆಗೋದಕ್ಕೆ ಬಿಡ್ತೀನಿ. ನ್ಯಾಚುರಲ್ ಆಗಿ ಡ್ರೈ ಆಗಿದ್ದಾದಮೇಲೆ ಸುಮ್ಮನೆ ಕೈಯಲ್ಲಿ ಹೀಗೆ ಮಾಡಿದ್ರೂ ಸಾಕಾಗುತ್ತೆ. ಯಾವುದೇ ರೀತಿ ಸಿಕ್ಕಿರಲ್ಲ. ತುಂಬಾ ಚೆನ್ನಾಗಿ ಫೀಲ್ ಆಯಿತು ನನಗಿವತ್ತು. ಇನ್ನು ಇದಾಗಿತ್ತು ನನ್ನ ಡೇ 1 ಹೇರ್ ಕೇರ್. ನಾನು ಹೇಗೆ ಮಾಡಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನೆಕ್ಸ್ಟು ಇನ್ನು ಯಾವ ಹೇರ್ ಪ್ಯಾಕ್ ಹಾಕ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.